ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಸರ್ಕಾರಗಳು ಕೇವಲ ಸುಳ್ಳು ಭರವಸೆ ಕೊಡುವುದರಲ್ಲಿ ಮುಂದಾಗಿವೆ. ಏಕೆಂದರೆ ನಾವು ಫೆಬ್ರವರಿ 24ರಂದು ಉದ್ಯೋಗ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು. ಅದು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ದಾಗ ಸರ್ಕಾರ ಯಾವ ರೀತಿ ಆಶ್ವಾಸನೆ ಕೊಡುತ್ತಪ್ಪ ಅಂದರೆ 56,432 ಉದ್ಯೋಗಗಳನ್ನು ಒಂದು ತಿಂಗಳಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ ಸರ್ಕಾರ ಇವತ್ತು 1.5 ತಿಂಗಳಾದರೂ ಸಹ ಯಾವುದೇ ಸ್ಪಂದನೆ ಇಲ್ಲದೆ ಇವತ್ತು ಉಪಚುನಾವಣೆಗೆ ಎಷ್ಟು ಮಹತ್ವ ಕೊಟ್ಟಿರುತ್ತೋ ಅದೇ ರೀತಿ ಉದ್ಯೋಗ ಆಕಾಂಕ್ಷಿಗಳಿಗೆ ಮಹತ್ವ ಕೊಟ್ಟಿಲ್ಲ. ಯಾಕಂದರೆ ಇವತ್ತು ಉದ್ಯೋಗ ಆಕಾಂಕ್ಷಿಗಳು 1.5 ತಿಂಗಳಾದರೂ ಸಹ ಯಾವುದೇ ನೋಟಿಫಿಕೇಶನ್ ಆಗ್ತಿಲ್ಲ ಅಂತ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಗುಡುಗಿವೆ. ಮತ್ತೊಮ್ಮೆ ನಾವು 2ನೇ ಹಂತದ ಹೋರಾಟವನ್ನು ಮಾಡಬೇಕಾದ ಸಂದರ್ಭವನ್ನು ಬಂದಿದೆ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ 2.50 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಈ ಪೈಕಿ 40,000 ಹುದ್ದೆಗಳು ಈಗಾಗಲೇ ಭರ್ತಿ ಮಾಡುತ್ತೇವೆ. ನೀವು ಯಾವಾಗ ಭರ್ತಿ ಮಾಡ್ತೀರಾ ಅಂತ ಪೇಪರ್ ಸ್ಟೇಟ್ಮೆಂಟ್ ಆಗಿದೆ. ಯಾವ ತಿಂಗಳಲ್ಲಿ ಮಾಡ್ತೀರಾ, ಮೇ ತಿಂಗಳಲ್ಲಿ ಮಾಡ್ತೀರಾ, ಜೂನ್ ತಿಂಗಳಲ್ಲಿ ಮಾಡ್ತೀರಾ, ಆಗಸ್ಟ್ ತಿಂಗಳಲ್ಲಿ ಮಾಡ್ತೀರಾ ಅಂತ ಒಂದು ಲಿಖಿತ ರೂಪದಲ್ಲಿ ನೀವು ಒಂದು ಹೇಳಿಕೆ ಕೊಡಿ ಸ್ವಾಮಿ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳು ಕಷ್ಟಪಟ್ಟು ಧಾರವಾಡ, ಬೆಂಗಳೂರು, ಬಿಜಾಪುರ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಅವರ ಒಂದು ಪ್ಲ್ಯಾನ್ ಮುಖಾಂತರ ಸ್ಟಡಿ ಮಾಡ್ತಾ ಇರ್ತಾರೆ. ಒಂದೊಂದು ಊಟಕ್ಕಾಗಿ ಅವರು ಪರದಾಡಬೇಕಾಗ್ತದೆ ಮತ್ತು ಅವರ ಖರ್ಚಿನ ವೆಚ್ಚಗಳು ಯಾವ ರೀತಿ ಇರ್ತದಂತ ಇವತ್ತಿನ ಯುಗದಲ್ಲಿ ಒಬ್ಬೊಬ್ಬ ಅಂದರೆ 6,000 ಸಹ ಸಾಲಕ್ಕಾಗೋದಿಲ್ಲ. ಇವತ್ತಿನ ಒಂದು ಸಿಟಿ ಇವತ್ತು ನಗರದಲ್ಲಿ ನಾವು ಇವತ್ತು ಇರಬೇಕಾದ್ರೆ ಮಂತ್ಲಿಗೆ ನಮಗೆ 5-6 ಸಾವಿರ ರೂಪಾಯಿ ಬೇಕಾಗ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳೇ ನಿಮಗೊಂದು ಸಣ್ಣ ಮನವಿ, ನೀವು ಯಾವ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀರಿ ಅಂತ ಒಂದು ಕ್ಲಿಯರ್ ಕಟ್ ಆಗಿ ನಿಮ್ಮ ಲಿಖಿತ ರೂಪದಲ್ಲಿ ಅಥವಾ ನಿಮ್ಮ ಮುಖ್ಯಮಂತ್ರಿ ಆಫೀಸಿನಿಂದ ಒಂದು ಸ್ಟೇಟ್ಮೆಂಟನ್ನು ನಿಮ್ಮ ಸ್ಟೇಟ್ಮೆಂಟನ್ನು ಬರಹ ರೂಪದಲ್ಲಿ ಹೊರಡಿಸಿ ಅಂತ ಹೇಳ್ತೀವಿ. ಯಾಕಂದರೆ ಸುಳ್ಳು ಭರವಸೆ ಕೊಡುವುದರ ಮುಖಾಂತರ ವಿದ್ಯಾರ್ಥಿಗಳ ಜೀವನದೊಂದಿಗೆ ನೀವು ಆಟ ಆಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಏಕಪ್ಪ ಅಂದರೆ ಅವರ ಯಾವ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ತನ್ನ ಮಗನಿಗೆ ಓದಿಸ್ತಾ ಇರ್ತಾರೆ. ಆದರೆ 3 ವರ್ಷ ಆದರೂ ಇವತ್ತು ಯಾವುದೇ ಉದ್ಯೋಗಗಳನ್ನು ನೋಟಿಫಿಕೇಶನ್ ಆಗ್ತಾ ಇಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಣ್ಣ ಮನವಿ, ನೀವು ಖುದ್ದಾಗಿ ಯಾವ ಮಂತಿನಲ್ಲಿ ಅಥವಾ ಯಾವ ತಿಂಗಳಲ್ಲಿ ನೀವು ನೋಟಿಫಿಕೇಶನ್ ಮಾಡ್ತೀರ ಅಂತ ಹೇಳ್ತಾ. ಯಾಕಂದರೆ ಇವತ್ತು ಉದ್ಯೋಗ ಆಕಾಂಕ್ಷಿಗಳು ಇವತ್ತು ಯಾವುದೇ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಬೇಕಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ನಿರಾಕರಣೆ ಮಾಡ್ತಿದೆ. ಅದಕ್ಕಾಗಿ ಇದೆಲ್ಲ ಸುಳ್ಳು ಭರವಸೆ ಕೊಡುವ ಮೂಲಕ ವಿದ್ಯಾರ್ಥಿಗಳ ಒಂದು ಜೀವನವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾ, ನಿಮಗೆ ಇಷ್ಟ ಆದರೆ ಬೇಗ ಕರೀರಿ, ಇಷ್ಟ ಇಲ್ಲಾಂದರೆ ನಾನು ಈ ಮಂತಿನಲ್ಲಿ ಕರಿತೀನಿ ಅಂತ ಹೇಳಿ. ಯಾಕಂದರೆ ಅವರು ಯಾವುದೋ ಒಂದು ದಾರಿ ನೋಡ್ಕೊಳ್ತಾರೆ, ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ನೀವು ಕರಿತೆ ಅಂತ ಹೇಳಿದಾಗ ಮತ್ತೆ ಅವರು ಕೆಲಸವನ್ನು ಬಿಟ್ಟು ಸಂಪೂರ್ಣವಾಗಿ ಓದೋದಕ್ಕೋಸ್ಕರನೇ ತಮ್ಮ ಸಮಯವನ್ನು ಮೀಸಲಿಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಕರ್ನಾಟಕದಲ್ಲಿ ಘನವಂತ ಅಥವಾ ಕರ್ನಾಟಕ ಅತಿ ಹೆಚ್ಚು ಬಾರಿ ನೀವು ಬಜೆಟ್ ಮಂಡನೆ ಮಾಡಿದಿರಿ ಮತ್ತು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ನೀವು ಸೇವೆ ಮಾಡ್ತಿದ್ದೀರಿ. ಅದಕ್ಕಾಗಿ ನಿಮ್ಮ ಮೇಲೆ ಗೌರವದಿಂದ ನಾವು ಕೇಳ್ತಿದ್ದೀವಿ. 56,432 ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದಿರಿ. ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಹುದ್ದೆಗಳನ್ನು ಬೇಗನೆ ಭರ್ತಿ ಮಾಡಿ ತಮ್ಮ ಮತ್ತು ಸರ್ಕಾರದ ಗೌರವವನ್ನು ಉಳಿಸಿಕೊಳ್ಳಿ ಅಂತ ಹೇಳುತ್ತಾ ನಿಮಗೆ, ಯಾಕಂದರೆ ನಾವು ಒಂದು ಸಣ್ಣ ಮನವಿ ಮುಖಾಂತರ ನಿಮಗೆ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಯಾವುದೇ ರೀತಿಯ ಆತಂಕ ಪಡಬೇಡಿ. ನಿಮ್ಮ ನಿರಂತರವಾದ ಒಂದು ಸ್ಟಡಿ ಮಾಡ್ತಿರ್ರಿ. ಯಾಕಂದರೆ ಸರ್ಕಾರ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡುವ ಭರವಸೆ ಇದೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ. ಸತ್ಯಮೇವ ಜಯತೆ.